ನಮಸ್ಕಾರ ಸ್ನೇಹಿತರೆ, ಒಂದು ಬ್ರೀಫ್ ಇನ್ಫಾರ್ಮೇಷನ್ ಇದೆ ನೋಡಿ. ಇವತ್ತೇನು 18ನೇ ತಾರೀಕು ಈವ್ನಿಂಗ್ 6 ಗಂಟೆ ನಂತರದಲ್ಲಿ PST GPT ಮತ್ತು HSTRಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ನೇಮಕಾತಿ ಹುದ್ದೆಗಳು ಅಂತ ಏನಿದೆ, ಇದಕ್ಕೆ ಅಪ್ಲಿಕೇಶನ್ ಕಾಲ್ಫರ್ ಮಾಡಲಿಕ್ಕೆ ಅವಕಾಶವನ್ನು ನೀಡ್ತೀವಿ ಅಂತ ಅಂದ್ಬಿಟ್ಟು ಫ್ಯೂ ಡೇಸ್ ಬ್ಯಾಕೆ ಹೇಳಿದ್ರು. ಅದನ್ನು ನೋಟಿಫಿಕೇಷನ್ ಮಾಡಿದ ನಂತರದಲ್ಲಿ ನೋಡಿ, ಈಗ ಮತ್ತೆ ಏನು ಪ್ರಾಬ್ಲಮ್ ಆಗಿದೆ ಏನು ಗೊತ್ತಿಲ್ಲ. ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಇಮಿಡಿಯೇಟು ಏನಾದರೂ ಇನ್ಫಾರ್ಮೇಷನ್ಸ್ ಬಂದರೆ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಅಂದ್ಬಿಟ್ಟು. ನಿಮ್ಮ ಸ್ಕ್ರೀನ್ ಅಬ್ಸರ್ವ್ ಮಾಡ್ತಿದ್ದೀರ ಅಂತ ಅನ್ಕೋತೀನಿ ನಾನು. ಅಲ್ಲೇನು ಹೇಳಿದರೆ, ಈಗ ಆನ್ಲೈನ್ ಅಪ್ಲಿಕೇಶನ್ for teacher recruitment will be made available after 11 PM on 18/8/2026. The last date for the submission of application extended up to 15/9/2020 ಅಂತ ಹೇಳಿದ್ದಾರೆ. ಸೊ 6 PM ಅಂತ ಇದ್ದಿದ್ದು ಈಗ 11 PM ಆಗಿಬಿಟ್ಟಿದೆ. ಅಂದರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಇನ್ನು ನಾಳೆನೇ ಅಪ್ಲಿಕೇಶನ್ ಇವರು ಸ್ಟಾರ್ಟ್ ಮಾಡುವಂಥದ್ದು. ಸೊ ನಾನು ಹೇಳುವಂಥದ್ದು, ಈ ಸಂದರ್ಭದಲ್ಲಿ ಏನಾದರೂ ಒಂದು ಇಲಾಖೆ ಅಭ್ಯರ್ಥಿಗಳ ಪರವಾಗಿ ಈ ಥರದ ಅಫಿಷಿಯಲ್ ನೋಟಿಫಿಕೇಷನ್ ಮಾಡಿ ಅದಕ್ಕೆ ಡೇಟ್ ಆಫ್ ಅಪ್ಲಿಕೇಶನ್ಸು, ಎಂಡ್ ಡೇಟ್ ಆಫ್ ಅಪ್ಲಿಕೇಶನ್ಸು, ಫೀಸ್ ಪೇಮೆಂಟು ಇವೆಲ್ಲವನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಾದಮೇಲೆ ಅಲ್ಲಿ ಸಣ್ಣ ಪುಟ್ಟ ದೋಷ ಅಂತೂ ಆಗೇ ಆಗುತ್ತೆ ನೋಡಿ. ಇಲ್ಲಿ ಆ್ಯಕ್ಚುಲಾಗಿ 18th ಇವತ್ತು ಮಾರ್ನಿಂಗೇ ಅದು ಅಪ್ಡೇಟ್ ಆಗಬೇಕಿತ್ತು. ಇವತ್ತು ಮಾರ್ನಿಂಗ್ ಅಂತಂದರೆ ನಿನ್ನೆ ಮಿಡ್ನೈಟೇ ಏನಿಲ್ಲ ತಾಂತ್ರಿಕ ದೋಷಗಳಾಗಲಿ ಮತ್ತೊಂದಾಗಲಿ ಏನೇ ಅದು ಅರೇಂಜ್ ಆದರೂ ಕೂಡ ಅವೆಲ್ಲವನ್ನು ಸಾಲ್ವ್ ಮಾಡಿ ಅದು ವೆಬ್ಸೈಟಲ್ಲಿ ಅಲೌ ಮಾಡಬೇಕು ಅಪ್ಲಿಕೇಶನ್ ಹಾಕಲಿಕ್ಕೆ. ನೋಡಿ, ಇವತ್ತು 6 ಗಂಟೆ ಅಂದರು, 6 ಗಂಟೆ ಪಾಸ್ ಆಗಿದೆ ಈಗ. ಈಗೇನು ಮಾಡಿದರೆ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಈ ಥರ ಒಂದು ಅಪ್ಡೇಟನ್ನು ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಇವತ್ತು ನೈಟು 11 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ. 11 ಗಂಟೆ ಮೇಲೆ ಯಾರು ಅಪ್ಲೈ ಮಾಡ್ತಾರೆ? ಈಗ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ನಾಳೆಯಿಂದ ಅಪ್ಲಿಕೇಶನ್ ಸ್ಟಾರ್ಟು ಅಂತ ಅರ್ಥ ಮಾಡ್ಕೊಳ್ಬೇಕು. ನನಗೆ ಇಲಾಖೆಯವರು ಯಾಕೆ ಹೀಗೆಲ್ಲ ಮಾಡ್ತಾರೆ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಇಲ್ಲಿ ಒಂದು ರೆಸ್ಪಾನ್ಸಿಬಲ್ ಡಿಪಾರ್ಟ್ಮೆಂಟ್ಸ್ ಅಂದಮೇಲೆ ಸರಿಯಾದ ರೀತಿ ಹೇಳಿದ ರೀತಿಯಲ್ಲಿ ನಮ್ಗೆ ನಡ್ಕೊಳ್ಬೇಕಾಗುತ್ತೆ. ಇನ್ನು ಮತ್ತೆ ಸುಮ್ಮನೆ ನೋಡಿ, ಈಗ ಒಂದು ವಾರ ಎಕ್ಸ್ಟೆಂಡ್ ಮಾಡಿಬಿಟ್ಟು ಇವತ್ತು ಬಿಡಬೇಕಿತ್ತು, ಈಗ ಒಂದಿನ ಹೋಯ್ತಾ, ಈಗ ಒಂದು ವಾರದಲ್ಲಿ ಎಕ್ಸ್ಟೆಂಡ್ ಮಾಡಿದ್ದು ಮತ್ತು ಇದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಲ್? ಈಗ ಹಂಗೆ ನೋಡ್ಲಿಕ್ಕೆ ಹೋದರೆ ಎಕ್ಸಾಮ್ ಡೇಟ್ ಆದ ನಂತರದಲ್ಲಿ, ಅಂದರೆ ಎಂಡ್ ಡೇಟ್ ಆದ ನಂತರದಲ್ಲಿ ಎಕ್ಸಾಮ್ ಡೇಟ್ ಏನು ಅವರು ಹೇಳಿದ್ದಾರೆ, PSTRಯಿಂದ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಪರೀಕ್ಷಾ ವೇಳಾಪಟ್ಟಿ ತುಂಬ ಅಲ್ಲೂ ಕಡಿಮೆ ಇದೆ. ಅವ್ರು ಹಿಂಗೆ ಡಿಲೇ ಮಾಡ್ತಾ ಹೋಗ್ತಾ ಇನ್ನು ಎಕ್ಸಾಮ್ ದಿನಗಳು ಕೂಡ ಹತ್ರ ಆಗಿಬಿಡುತ್ತೆ. ಹಾಗಾಗಿ ಏನು ಪ್ರೊಸೀಜರ್ ಇದೆ ಇವೆಲ್ಲವನ್ನು ಅವರು ಬೇಗ ಸಾಲ್ವ್ ಮಾಡಿದ್ರೆ ಅಭ್ಯರ್ಥಿಗಳಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಅಪ್ಲಿಕೇಶನ್ ಲಿಂಕ್ ವಿಂಡೋ ಓಪನ್ ಆಗುತ್ತೆ. ಯಾವ ಥರ ಇರುತ್ತೆ, ಏನು ಕತೆ ಅವೆಲ್ಲ ಚೆಕ್ ಮಾಡಲಿಕ್ಕೋಸ್ಕರ ಜಸ್ಟ್ ಈಗಷ್ಟೇ ಬಂದಿದೆ ಇದು, ಇಮಿಡಿಯೇಟ್ ಹೇಳಿದ್ದೀನಿ. ಧನ್ಯವಾದ ಇದೊಂದು ಬ್ರೀಫ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ನೋಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್.